ವೀಕ್ಷಕರೇ, ಕೃಷ್ಣಾರ್ಪಣ ಫೌಂಡೇಶನ್ಗೆ ಸ್ವಾಗತ. ನಾನು ರಮೇಶ್ ರೇಗೌಡ, ಸ್ವರ್ಣಗಿರಿ ನಡುಮನೆ. ನಮ್ಮ ಕಳೆದ ಸಂಚಿಕೆಯಲ್ಲಿ ನಾವು ಸೊಂಟ ನೋವು ಅಂದ್ರೆ ಸಯಾಟಿಕಾದ ಬಗ್ಗೆ ನಮ್ಮ ಪಾರಂಪರಿಕ ಶಕ್ತಿ ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ಥೈರಾಯ್ಡ್ ಕಾಯಿಲೆ ಬಗ್ಗೆ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಪಾರಂಪರಿಕ ಶಕ್ತಿ ವೈದ್ಯರು ಹೊನ್ನಪ್ಪ ದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ವೈದ್ಯರೇ, ಸ್ವಾಗತ. ಸ್ವಾಗತ. ನೀವು ಕಳೆದ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಿದಿರಿ. ಅದರಲ್ಲಿ ಸಾಕಷ್ಟು ಜನ ತಮ್ಮ ನೋವುಗಳನ್ನು ನಮ್ಮ ಕ್ಲಿನಿಕಲ್ಲಿ ಬಂದು ಹಂಚಿಕೊಂಡರು. ಸಾಕಷ್ಟು ಜನ ಒಂದು ನಾಡಿಸ್ವರದ ಮೂಲಕ ಪರೀಕ್ಷೆಯನ್ನು ಮಾಡಿಸಿಕೊಂಡು ಸಾಕಷ್ಟು ಜನ ಸಯಾಟಿಕಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇದು ನಮ್ಮ ಕ್ಲಿನಿಕ್ಕಿನ ಒಂದು ಹೆಮ್ಮೆ. ಈಗಾಗಲೇ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. ಈಗ ಮತ್ತೆ ಕೂಡ ಹೆಚ್ಚು ಜನ ತನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ವೈದ್ಯರೇ, ನಿಮ್ಮಲ್ಲಿ ಲಭ್ಯವಿರುವಂತಹ ಚಿಕಿತ್ಸೆ ಅದು ಮರ್ಮ ಥೆರಪಿ ಆಗಿರ್ಬೋದು, ಕಲರ್ ಥೆರಪಿ ಆಗಿರ್ಬೋದು, ಅಥವಾ ಆರಿಕ್ಯುಲರ್ ಆಗಿರ್ಬೋದು, ಇನ್ನಿತರ ಯಾವುದೇ ಥೆರಪಿ ಆಗಿರ್ಬೋದು, ಅದರಲ್ಲಿ ನೀವು ಯಾವ ರೀತಿಯಲ್ಲಿ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡುತ್ತೀರಿ? ಅಂದ್ರೆ ಒಂದು ವ್ಯಕ್ತಿ ನಿಮ್ಮ ಬಳಿ ಬಂದಾಗ ರೋಗದ ಮೂಲವನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ನೀಡ್ತೀರಾ, ಅಥವಾ ಎನರ್ಜಿ ಇಂಬ್ಯಾಲೆನ್ಸ್ ಅದಕ್ಕೆ ನೀವು ಒಂದು ಚಿಕಿತ್ಸೆಯನ್ನು ನೀಡುತ್ತೀರಾ? ನೋಡಿ, ಯಾವುದೇ ಒಬ್ಬ ರೋಗಿ ಬಂದಾಗ ಅವನು ಬರುವಾಗಲೇ ಅವನಿಗೆ ಸಾಮಾನ್ಯ ಇಂಥ ಕಾಯಿಲೆ ಇರ್ತದೆ ಅಂತ ನಾವು ಮುಖಛಾಯೆಯನ್ನೇ ನೋಡಿ ನಾವು ಒಂದು ಡಿಸೈಡ್ ಮಾಡ್ತೇವೆ. ಆನಂತರ ನಮ್ಮಲ್ಲಿ ಪಲ್ಸ್ ನೋಡಿದ ನಂತರ ನಮಗೆ ಕ್ಲಾರಿಟಿ ಆಗುತ್ತೆ ಇದೆ ಅಂತ ಅವರಿಗೆ ಬರುತ್ತೆ. ಆನಂತರ ಮತ್ತೆ ಟಂಗನ್ನು ನೋಡ್ತೇವೆ, ಅದರಲ್ಲಿ ಕೂಡ ನಮಗೆ ಸಾಮಾನ್ಯ ಎಲ್ಲ ಪತ್ತೆ ಹಚ್ತೇವೆ. ಆನಂತರ ಅವರಿಗೆ ಚಿಕಿತ್ಸೆಯನ್ನು ನೀಡ್ತೇವೆ ನಾವು. ವೈದ್ಯರೇ, ನನಗೆ ಅರ್ಥ ಆದ ಹಾಗೆ ನೀವು ಆರ್ಗನ್ಸ್ಗೆ ಚಿಕಿತ್ಸೆ ಕೊಡ್ತೀರಿ. ನನ್ನೊಂದು ಪ್ರಶ್ನೆ, ಈ ಆರ್ಗನ್ಸ್ಗೆ ಹೇಗೆ ರೋಗ ಬರುವುದು? ಅಂದರೆ ರೋಗ ಅಂದರೆ ಮನುಷ್ಯನಿಗೆ ಒಂದು ಆಹಾರ ಪದ್ಧತಿ, ಅವನ ಜೀವನ ಪದ್ಧತಿಯೇ ಒಂದು ಬಹಳ ಅವನಿಗೆ ಶತ್ರು. ಆನಂತರ ಎರಡನೇದಾಗಿ ಅವನ ಮಾನಸಿಕ ಸ್ಥಿತಿಯಿಂದಲೇ ಅವನಿಗೆ ಕಾಯಿಲೆ ಬಂದಿರ್ತದೆ. ಮೂರನೇದಾಗಿ ಬಹಳ ಮುಖ್ಯವಾದ ವಿಷಯ ಅಂದರೆ ನಮ್ಮಲ್ಲಿ ಹೈಬ್ರಿಡ್ ತಳಿಗಳನ್ನೇ ನಾವು ಇವತ್ತು ಹೆಚ್ಚು ತಿನ್ನೋದ್ರಿಂದ ನಾವಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ರೋಗಗಳು ನಮ್ಮ ದೇಹವನ್ನು ಬಹಳಷ್ಟು ಬೇಗ ಅಟ್ಯಾಕ್ ಮಾಡಿಕೊಳ್ತವೆ. ಹಾಗಾಗಿ ನಾವು ಆರ್ಗನ್ನ ಮೂಲಕ್ಕೆ ಚಿಕಿತ್ಸೆ ಕೊಡೋದ್ರಿಂದ ಒಂದಿಷ್ಟು ಬೇಗ ಪರಿಹಾರವನ್ನು ಆ ವ್ಯಕ್ತಿ ಕಂಡುಕೊಳ್ತಾರೆ. ವೈದ್ಯರೇ, ಈ ಒಂದು ಔಷಧಿ ರಹಿತ ಚಿಕಿತ್ಸೆಯಿಂದ ಈ ಡ್ಯಾಮೇಜ್ ಆಗಿರುವಂತಹ ಲಿವರ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಡ್ಯಾಮೇಜ್ಡ್ ಆರ್ಗನ್ಸ್ ಮತ್ತೆ ಸಹಜ ಸ್ಥಿತಿಗೆ ಬರ್ಬೋದಾ? ಅಂದ್ರೆ ನಾವೀಗ ವೈದ್ಯರ ಬಳಿ ಹೋದಾಗ ಅವ್ರು ನಮಗೆ ಔಷಧಿಯನ್ನು ಕೊಡುವಂಥದ್ದು, ಅಂದ್ರೆ ಟಾನಿಕ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ರಕ್ತದ ಮೂಲಕ ನಮಗೆ ಒಂದಷ್ಟು ಚಿಕಿತ್ಸೆಯನ್ನು ನೀಡ್ತಾರೆ. ಆದ್ರೆ ನೀವು ಯಾವುದೇ ರೀತಿಯಾದಂತಹ ಔಷಧಿಯನ್ನು ಕೊಡದೆ ನಮ್ಮ ಒಂದು ಆರ್ಗನ್ ಯಾವುದು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಮೊದಲಿನ ರೀತಿಗೆ ಬರುವಂತೆ ಮಾಡ್ತೀರಿ. ಅದು ಹೇಗೆ ಸಾಧ್ಯ? ನೋಡಿ, ಈ ದೇಹ ಸೆಲ್ಸ್ಗಳಿಂದ ಕೂಡಿದೆ. ಸುಮಾರು 100 ಕೋಟಿ ಸೆಲ್ಸ್ಗಳು ಈ ದೇಹವನ್ನು ನಡೆಸ್ತಾ ಇರ್ತವೆ. ಅಂದರೆ 100 ಕೋಟಿ ಸೆಲ್ಸ್ಗಳು ದಿವಸ ಹುಟ್ಟುತ್ತವೆ, ಸಾಯ್ತವೆ. ಹಾಗೆ ಒಂದು ಸೆಲ್ಸಿನ ಆಯುಷ್ಯ 90 ರಿಂದ 100 ದಿವಸ ಇರ್ತದೆ. ಆ ಒಂದು ದೇಹದಲ್ಲಿ ಆ ಕೆಟ್ಟ ಸೆಲ್ಸ್ಗಳು ಸತ್ತ ನಂತರ ಹೊಸ ಸೆಲ್ಸ್ಗಳು ಉತ್ಪತ್ತಿಯಾಗುತ್ತೆ. ಆಗ ಹೊಸ ಉತ್ಪತ್ತಿಯನ್ನು ನಾವು ಹೆಚ್ಚು ಮಾಡಿದಾಗ ಹಳೆ ಸೆಲ್ಸ್ಗಳಲ್ಲಿ ನಿಷ್ಕ್ರಿಯವಾಗ್ತದೆ. ಆನಂತರ ದೇಹ ಡ್ಯಾಮೇಜ್ ಆದ ಆರ್ಗನ್ಗಳು ಮತ್ತೆ ಪುನರ್ಚೇತನಗೊಂಡು ಇದಾಗ್ತದೆ. ಅದಕ್ಕೆ ಸಾಮಾನ್ಯ 2 ರಿಂದ 3 ತಿಂಗಳು ತೆಗೊಳ್ಳುವಂಥ ಸಮಯ ಬರ್ತದೆ ಹೆಚ್ಚಾಗಿ. ಸಂತೋಷ ವೈದ್ಯರೇ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಬಹುತೇಕ ಮಹಿಳೆಯರು ಅನುಭವಿಸುತ್ತಿರುವಂತಹ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪುರುಷರು ಅನುಭವಿಸುತ್ತಿರುವಂತಹ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಕೇಳಿಕೊಂಡು ಬರೋಣ. ನೋಡಿ, ಥೈರಾಯ್ಡ್ ಅನ್ನುವಂಥದ್ದು ಇದೊಂದು ನಮ್ಮ ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಗ್ರಂಥಿ ಇದೆ. ಇದು ದೇಹದ ಕುತ್ತಿಗೆ ಭಾಗದಲ್ಲಿ ಇರುತ್ತದೆ. ಇದು ಸಾಮಾನ್ಯ ಹೃದಯ ಬಡಿತವನ್ನು ನಿಯಂತ್ರಣ ಮಾಡುತ್ತದೆ. ಇದು ನಮ್ಮ ದೇಹದಲ್ಲಿ ಉಷ್ಣತೆ ಹೀಟ್ ವ್ಯತ್ಯಾಸ ಆದಾಗ ದೇಹದಲ್ಲಿ ಇನ್ಬ್ಯಾಲೆನ್ಸ್ ಆಗ್ತದೆ. ಇದು ಮೂತ್ರಕೋಶ ಮತ್ತು ಮೂತ್ರಜನಕ ಕಿಡ್ನಿಯನ್ನು ನಿಯಂತ್ರಿಸುತ್ತದೆ. ಇಲ್ಲಿ ಇನ್ಬ್ಯಾಲೆನ್ಸ್ ಆದಾಗ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಉದಾಹರಣೆಗೆ ಹೇಳಿದ್ರೆ PCOD ಸಮಸ್ಯೆ, ಎಕ್ಸಸ್ ಬ್ಲೀಡಿಂಗ್ ಇರ್ಬೋದು, ಅಥವಾ ದೇಹ ತೆಳ್ಳಗಾಗುವುದು, ಅಥವಾ ಹೆಚ್ಚು ದಪ್ಪ ಆಗುವುದು, ಈ ಥರದ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತದೆ. ಈ ಥೈರಾಯ್ಡ್ ಸಮಸ್ಯೆಗೆ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂತಹ ಪರಿಹಾರ ನೀಡ್ತೀರಿ? ನೋಡಿ, ನಾವು ಸಾಮಾನ್ಯ ಹೆಚ್ಚಾಗಿ ಬಿಸಿಲಿಗೆ ಮೈಯನ್ನು ಒಡ್ಡುವುದು, ಆನಂತರ ಸೀಸನ್ ಫುಡ್ಗಳನ್ನು ನಾವು ತಿನ್ನುವುದು. ಈಗ ಇದನ್ನೆಲ್ಲ ನಾವು ಅಂದರೆ ನ್ಯಾಚುರಲ್ ಆಗಿ ನಮ್ಮ ಆಹಾರವನ್ನು ಪದ್ಧತಿಯನ್ನು ಮಾಡಿಕೊಂಡಾಗ ಇದನ್ನು ಬಹಳ ಸುಲಭವಾಗಿ ನಾವು ನಿಯಂತ್ರಣ ಮಾಡ್ಬೋದು. ಇದಕ್ಕೆ ಕೈಯಲ್ಲಿ ಸ್ಟಮಕ್ ರಿಫ್ಲೆಕ್ಸನ್ನು ನಾವು ಒತ್ತುವುದು, ಆನಂತರ ಲಿವರ್ ರಿಫ್ಲೆಕ್ಸನ್ನು ಒತ್ತುವುದು, ಆನಂತರ ಇಲ್ಲಿ ಬರ್ತದೆ ಇದು ಯಾವುದಂದರೆ ನಮ್ಮ ಥೈರಾಯ್ಡ್ ಇದು ರಿಫ್ಲೆಕ್ಸ್, ಅಲ್ಲಿ ಒತ್ತುವುದು. ಅಂದರೆ 15 ರಿಂದ 20 ಬಾರಿ ನಾವು ಇದನ್ನು ವಾರಕ್ಕೆ 2 ಬಾರಿ ಪ್ರೆಸ್ ಮಾಡಿದಾಗ
ಇದನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಉದಾಹರಣೆಗೆ ದೇಹ ಹೀಟ್ ಆಗಿದ್ದರೆ K10 ಅನ್ನ ಕಾಲಲ್ಲಿ ನಾವು ಪ್ರೆಸ್ ಮಾಡಬೇಕು. ಆನಂತರ ಇಲ್ಲದಿದ್ದರೆ ಲಿವರ್ 1 ಟಚ್ ಮಾಡೋದು. ಲಿವರ್ 1 ಅಂದರೆ ನಮ್ಮ ಈ ಮಧ್ಯ ಬೆರಳಿನ ಈ ತುದಿ ಭಾಗದಲ್ಲಿ ಇರ್ತಾನೆ. ಇದನ್ನು 11 ಸೆಕೆಂಡ್ ನಾವು ಹೀಗೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಅದು ನಿಯಂತ್ರಣವನ್ನು ನಾವು ಮಾಡ್ಕೊಳ್ಬೋದು. ವಾರಕ್ಕೆ 1-2 ಸಾರಿ 3 ಸಾರಿ ಮಾಡಿಕೊಂಡ್ರೆ ನಿಯಂತ್ರಣ ಮಾಡಿಕೊಳ್ಬೋದು. ಇದನ್ನು ಇನ್ನೂ ಸುಲಭವಾಗಿ ಅಂದರೆ ಮನುಷ್ಯನಲ್ಲಿ ವಾತ ಪಿತ್ತ ಕಫ ಈ ನೇಚರ್ಗಳು ವ್ಯತ್ಯಾಸ ಆದಾಗ ಇದು ಹೆಚ್ಚಾಗಿ ಬಾಧೆಯನ್ನು ಕೊಡುತ್ತದೆ. ಅದನ್ನು ನಾವು ನಾಡಿಸೋರ ಮೂಲಕ ಸಾಮಾನ್ಯವಾಗಿ ಪತ್ತೆ ಹಚ್ಚಿ ಅದು ಎಲ್ಲವನ್ನ ಟೋಟಲ್ ಮೂಲ ಆರ್ಗನ್ನ ಎಲ್ಲ ಆರ್ಗನ್ಗಳಿಗೂ ಒಂದು ಟ್ರೀಟ್ಮೆಂಟನ್ನು ನಾವು ಸುಲಭವಾಗಿ ಕೊಡ್ತೇವೆ. ಏಕೆಂದರೆ ಮನುಷ್ಯನಿಗೆ ಒಂದೇ ಕಾಯಿಲೆ ಅಲ್ಲ, ಒಂದು ಕಾಯಿಲೆ ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಹಾಗಾಗಿ ಎಲ್ಲದಕ್ಕೂ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕೊಡ್ತಾ ಇದೆ. ಧನ್ಯವಾದಗಳು ವೈದ್ಯರೇ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಥೈರಾಯ್ಡ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಾಯಿತು. ಅದಕ್ಕೆ ನಮ್ಮ ಕೃಷ್ಣಾರ್ಪಣ ಫೌಂಡೇಶನ್ ಈ ಕ್ಲಿನಿಕ್ನಲ್ಲಿ ಲಭ್ಯವಿರುವಂತಹ ಚಿಕಿತ್ಸೆಯನ್ನು ಕೂಡ ನಾವು ತಿಳಿದುಕೊಂಡಾಯಿತು. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಬರೋಣ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಧನ್ಯವಾದಗಳು.